ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದಿದ್ದೀವಿ, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಮನೆಯಲ್ಲಿ. ಇಲ್ಲಿ ಹೋಟ್ಲ್ ಹತ್ರ ನಿಲ್ಸಿದ್ವಿ, ಹಾಗಾಗಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಕನಕಪುರ ರೋಡಲ್ಲಿರೋ ಉಡುಪಿ ಗಾರ್ಡನ್ ಅಂಥೇಳಿ ಹೋಟ್ಲಿದೆ. ಇದು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತಂದರೆ ರವಿಶಂಕರ್ ಗುರೂಜಿ ಆಶ್ರಮ ಇದೆಯಲ್ಲ, ಅದರ ಅಪೋಸಿಟಲ್ಲಿ ಬರುತ್ತೆ. ಇಲ್ಲಿ ಟಿಫನು, ಸ್ನ್ಯಾಕ್ಸು, ಊಟ ಪ್ರತಿಯೊಂದು ಚೆನ್ನಾಗಿರುತ್ತೆ. ನಾವು ಒಂದು 3 ಫ್ಯಾಮಿಲಿ ಸೇರ್ಕೊಂಡು ಬಂದಿದ್ದೀವಿ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ ಉದಾರಹಳ್ಳಿಯಲ್ಲಿರೋ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವು ಹೊರಟಿರೋದು 26ನೇ ಜನವರಿಗೆ. ಅವತ್ತು ರಜೆ ಇತ್ತು, ಹಾಗಾಗಿ ಬಂದಿದ್ದೀವಿ. ನೋಡಿ, ಒಳಗಡೆ ಎಲ್ಲ ಫುಲ್ ಇತ್ತು. ಮೂರು ಫ್ಯಾಮ್ಲಿ ಹೋಗಿದ್ದೇವ್ರಿ. ಅದರೊಳಗೆ ಒಂದು ಸ್ವಲ್ಪ ಜನ ಒಂದು ಸೈಡ, ಒಂದು ಸ್ವಲ್ಪ ಜನ ಒಂದು ಸೈಡ ಕೂತ್ಕೊಂಡ್ವಿ. ಜಾಗ ಒಂದು ಕಡೆ ಸಿಕ್ಕಿಲ್ಲ, ಹಾಗೆ ಏನು ಮಾಡಿ ಟಿಫನ್ ತಿಂದು ಬಂದೇವು. ಟಿಫನ್ ಸಿಕ್ತಿತ್ರಿ. ಆಮೇಲೆ ಹೋಟ್ಲವರೇ ಮೊಲಗಳು ಸಾಕಿದ್ರು ನೋಡ್ರಿ, ಎಷ್ಟು ಚೆಂದ ಗುಂಡ್ಕೆ. ನಾವೆಷ್ಟು ಸೌಂಡ್ ಮಾಡಿದ್ರು, ಎಷ್ಟೇ ಮಾತಾಡಿಸಿದ್ರು ಅವೇನು ಹೆದರ್ಕೊತಾನೆ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ತಿಂತಾಯಿದ್ದು ಅಷ್ಟೇ. ಇವಾಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹುಡುಗರಿಗೆಲ್ಲ ಕರ್ಕೊಂಬಂದಿವ್ರಿ. ಅವು ಹುಡುಗರು ಮೊಲ ನೋಡ್ಬಿಟ್ಟು ಎಂಜಾಯ್ ಮಾಡ್ಲತ್ತೀವಿ. ಮತ್ತು ದೇವಸ್ಥಾನ ದೂರ ಆಗ್ತದ, ಟೈಮ್ ಆಗ್ತದೆ ಬರಂಥೇಳಿ ಕರ್ಕೊಂಬಂದ್ರಿ. ಈ ದೇವಸ್ಥಾನ ಬಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ರೀ. ಟ್ರೆಂಡಿಂಗಲ್ಲಿತ್ತು ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನೇಚರೆಲ್ಲ ಚೆನ್ನಾಗಿತ್ತು, ಹಾಗಾಗಿ ಪ್ಲ್ಯಾನ್ ಮಾಡಿದೆವು ಹೋಗಮ್ಮ ಅಂಥೇಳಿ. ಹಾಗಾಗಿ ಹೊಂಟಿದ್ದೆವು. ಬರ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಂಗೆ ಗೊತ್ತಿಲ್ಲ ಯಾವ ಥರ ಇದೆ ಏನು ಎತ್ತ ಅಂಥೇಳಿ. ಬರ್ರಿ, ನಿಮಗೂ ಕರ್ಕೊಂಡು ಹೋಗ್ತೀನಿ. ನೋಡಿರಿ, ಇದೇ ದೇವಸ್ಥಾನ. ಮೇಲೆ ದೂರ ಬೆಟ್ಟ ಮೇಲೆ ಕಾಣಿಸ್ತೈತಲ್ಲ, ಅದೇ ದೇವಸ್ಥಾನ. ಅವತ್ತು ಕ್ಲೈಮೇಟ್ ಹೆಂಗಿತ್ತಂತಂದ್ರೆ ಒಂಥರ ಮೋಡ, ಸ್ವಲ್ಪ ಬಿಸಿಲು, ಈ ಥರ ನೆಳ ಬಿಸಿಲು ಥರ ಐತ್ರಿ. ರೋಡೆಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ. ಫುಲ್ಲು ಗುಡ್ಡದ ಮೇಲೆ ಬರಬೇಕು, ಅಷ್ಟು ರೋಡ್ ಚೆಂದ ಇದ್ದಿದ್ದಿಲ್ಲ ರೀ. ಇನ್ನು ಇವಾಗೆಲ್ಲ ರೆಡಿ ಮಾಡ್ಲತ್ತಾರ ಒಂದು ನೋಡ್ರಿ. ನಮ್ಮ ಗ್ಯಾಂಗ ಎಲ್ಲರೂ ಫೋಟೋ ತೆಗಿತದ ಅಂತೇಳಿ ಫೋಟೋ ಪೋಸ್ ಕೊಡ್ಲತ್ತಿರು. ನಾನು ವೀಡಿಯೋ ಮಾಡ್ಲತ್ತಿದ್ದ, ಮತ್ತು ಆಮೇಲೆ ವೀಡಿಯೋ ಕಟ್ ಮಾಡಿ ಫೋಟೋ ತೆಗ್ದೆ. ಎಲ್ಲರೂ ಕೈಕಾಲು ಮುಕ್ಕಲು ತಗೊಂಡೆವು. ನಾವೆಲ್ಲ ಬಂದು ಉತ್ತರ ಕರ್ನಾಟಕದವ್ರೆ. ಒಬ್ಬೊಬ್ಬರು ಒಂದೊಂದು ಸೈಡ್, ಒಬ್ಬರು ಬಿಜಾಪುರ ಹತ್ರ ಸಿಂದಗಿ, ಮತ್ತು ಸೋಲಾಪುರ, ಗುಲ್ಬರ್ಗ, ಈ ಥರ. ಇದೇ ನೋಡ್ರಿ ದೇವಸ್ಥಾನ. ನಾನು ಬರೋಷ್ಟಲ್ಲ ನನ್ನ ಮಗ ಆಲ್ರೆಡಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದ. ದೇವಸ್ಥಾನದಲ್ಲಿ ಇನ್ನೂ ಕುಡಿಯೋ ನೀರು ವ್ಯವಸ್ಥೆ ಮತ್ತು ರೋಡು ಇನ್ನು ಏನೂ ವ್ಯವಸ್ಥೆ ಇನ್ನೂ ಆಗಿಲ್ಲ ರೀ. ಇವಾಗ ಈಗಿನ ದೇವಸ್ಥಾನ ಇಂಪ್ರೂವ್ ಮಾಡ್ಲತ್ತಾರ. ಯಾರಾದರೂ ಈ ದೇವಸ್ಥಾನಕ್ಕೆ ಬಂದ್ರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿರಿ ಒಂದು ದೇವಸ್ಥಾನ ಕಟ್ಟೋಕ್ಕೆ. ನೋಡ್ರಿ, ಬಸವಣ್ಣ. ನಮ್ಮ ಕಡೆ ಎಲ್ಲ ಬಸವಣ್ಣ ಅಂತೇವೆ, ಈ ಕಡೆ ಬಸಪ್ಪ ಅಂತ ಈ ಥರ ಅಂತಾರೆ. ಚಂದ ರೆಡಿ ಮಾಡ್ಕೊಂಡು ಗುಡಿಗೆ ತೊಗೊಂಬಂದಿರ್ರಿ. ನಾವೆಲ್ಲ ಬಸವಣ್ಣ ಕಾಲು ಮುಕ್ಕೊಂಡು ಬಂದೇವ್ರಿ. ಬಟ್ ನಮ್ಮ ಜೊತೆ ಬಂದವರು ಸ್ವಲ್ಪ ಲೇಟ್ ಆಯ್ತು ಅವ್ರು ಬರೋಕ್ಕೆ. ಯಾಕಂದ್ರೆ ಅವ್ರಿಗೊಬ್ರು ಕುಂತಾರಲ್ರಿ, ಅವ್ರೇನೋ ಕೇಳ್ಕೊಳತ್ತಿರು. ಹಾಗೆ ಬಸವಣ್ಣ ಅದು ಆಗುತ್ತೇನಿಲ್ಲ ಅಂತೇಳಿ ಈ ಥರ ಕೇಳಕ್ಕೆ ಕೂತಿರು. ಅದು ಭಾಳ ಅಂದ್ರೆ ಭಾಳ ಹೊತ್ತು ಕೈ ಕೊಡೋಕೆ ಟೈಮ್ ತೊಗೊಂತು. ಹಾಗಾಗಿ ನಾವು ಮುಂದೆ ಬಂದೆ, ಅವ್ರು ಹಿಂದುಳಿದ್ರು. ಅವತ್ತು ಪ್ರಸಾದ ಏನಂದ್ರೆ ಪುಳಿಯೋಗರೆ ಕೊಟ್ಟರು.
ಪ್ರಸಾದ ವ್ಯವಸ್ಥೆನೂ ಇತ್ತಲ್ಲಿ. ಅವ್ರು ಬರೋಸಲಿಂದ ಸ್ವಲ್ಪ ವೇಟ್ ಮಾಡಿದೆವ್ರಿ ಇಲ್ಲೇ ನಿಂತು. ಆಮೇಲೆ ಅವ್ರು ಬಂದರು. ಅಲ್ಲಿ ನಮ್ಮ ಕೂರಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಬೇರೆ ಸೈಡ್ ಬಂದೆವು. ನೋಡ್ರಿ ನಾವು ಬಂದವರೆಲ್ಲ ಒಂದು ಸೈಡೆಲ್ಲ ಸೇರಿಕೊಂಡು ಪ್ರಸಾದ ತಿಂದೇವ್ರಿ. ಪ್ರಸಾದ ತಿಂದು ಅಷ್ಟು ಗ್ರೂಪ್ ಫೋಟೋ, ಫ್ಯಾಮಿಲಿ ಫೋಟೋ, ಆಮೇಲೆ ಹುಡುಗರ ಫೋಟೋ ಎಲ್ಲ ಫೋಟೋ ತೆಗೆಸ್ಕೊಂಡಾರ ಎಲ್ಲರೂ ಸೇರಿಕೊಂಡು. ದೇವಸ್ಥಾನ ಅಂತೂ ಸೂಪರ್ ಅದ ರೀ. ನೋಡ್ರಿ ಇಲ್ಲಿ ಗುಡ್ಡದ ಮೇಲೆ ನಿಂತು ನೋಡ್ಬೇಕಾದ್ರೆ ಅಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಕಾಣುತ್ತೇವು. ಅದೆಲ್ಲ ನೋಡಿಸ್ಕೊಂಡು ಕೆಳಗೆ ಬಂದೆವು. ಕೆಳಗೆ ಬಂದ ತಕ್ಷಣ ಇಲ್ಲಿ ಲಿಂಗಗಳವ ರೀ, 101 ಲಿಂಗಗಳು. ಇಲ್ಲಿ ಬಂದವರೆಲ್ಲ ಏನು ಮಾಡತ್ತೀರಂದ್ರೆ ಲಿಂಗದ ಮೇಲೆ ಒಂದ್ಸರಿ ನೀರು ಹಾಕಿ ಓಂ ನಮಃ ಶಿವಾಯ ಅಂತ ಹೇಳತ್ತಿರು. ಅದಕ್ಕೆ ನಾನು ಹಂಗೆ ಮಾಡಿದೆವು. ನೋಡೋಕೆ ಇಷ್ಟೇ ಸಣ್ಣದು ಅನ್ಲತ್ತದ್ರಿ, ಬಟ್ ಒಂದು ರೌಂಡ್ ಹಾಕಿ ಬಂದಮೇಲೆ ಸುಸ್ತಾಗ್ಲತ್ತದ. ಹೈಟ್ ಕಮ್ಮಿ ಇರೋರಿಗೆಲ್ಲ ನೀರು ಹಾಕ್ಲಕ್ಕೆ ಕಷ್ಟ. ಒಂದು ಸೈಡ್ ಮಾತ್ರ ಚೆಂದ ಅದ ರೀ, ಒಂದು ಸೈಡ್ ಕಷ್ಟ ಆಗ್ಲತ್ತಿತ್ತು. ನೋಡಿರಿ ನಾವು ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ನೋಡಿರಿ ಜನ ಎಷ್ಟು ಬಂದದ. ನಾವಿದು ಮಾಡೋ ಟೈಮಲ್ಲಿ ಕಮ್ಮಿ ಇತ್ತು. ಮುಗಿಸ್ಕೊಂಡು ನಡ್ದೇವಿ. ದೇವಸ್ಥಾನ ಅಂತೂ ಮಸ್ತ್ ಅದ ರೀ. ಒಂದ್ಸರಿ ಹೋಗಿ ವಿಸಿಟ್ ಕೊಡ್ರಿ ಹೆಂಗದ ದೇವಸ್ಥಾನ ಅಂಥೇಳಿ. ನಮಗಂತೂ ಭಾಳ ಇಷ್ಟ ಆಗ್ಯದ. ಅದಾದ್ಮೇಲೆ ಎಲ್ಲ ನಾವು ಕೆಳಗೆ ಬಂದು ಅಲ್ಲಿ ಕೆಳಗಂತೂ ಜ್ಯೂಸ, ಆಮೇಲೆ ಸ್ನ್ಯಾಕ್ಸ್ ಭಾಳ ಇದ್ದು ರೀ, ಕಬ್ಬಿನ ಹಾಲು ಈ ಥರ ಎಲ್ಲ ಇದ್ದು. ನಾವು ಕೆಳಗೆ ಬಂದು ಎಲ್ಲರೂ ಸ್ವಲ್ಪ ಫೋಟೋ ತೆಗೆಸ್ಕೊಂಡೆವು. ಎಲ್ಲರೂ ಕಬ್ಬಿನ ಹಾಲು ಕುಡ್ಕೊಂಡು ಬಿಟ್ಟೇವ್ರಿ. ಅಲ್ಲಿಂದ ಸುಮಾರು ಹಂಗೋ ಹಿಂಗೋ ಟೈಮ್ ಪಾಸ್ ಮಾಡಿಕೊಂಡು ಒಂದು ಹೋಟ್ಲಿಗೆ ಹೋದೆವು. ಅದು ಹೋಟ್ಲ್ ಹೆಸ್ರು ಗೊತ್ತಿಲ್ಲ ಯಾವುದು ಅಂಥೇಳಿ. ಹೋಟ್ಲಿಗೆ ಹೋಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಬರೋ ಟೈಮಲ್ಲಿ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಬಂದೆವು. ಹಿಂಗಿತ್ತು ಇವತ್ತಿನ ದಿವಸ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಬಾಯ್.